ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಕ್ಲಾಸಲ್ಲಿ ನಾನು ನಿಮಗೆ ಸ್ಯಾರಿಗೆ ಡಿಸೈನ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಗ್ರೀನು ಮತ್ತು ಪರ್ಪಲ್ ಕಾಂಬಿನೇಷನ್ ಅಲ್ಲಿರೋ ರೇಷ್ಮೆ ಸ್ಯಾರಿ ಇದು. ಪರ್ಪಲ್ ಕಲರ್ ಸ್ಯಾರಿ ಬಂದಿರೋದಿದು. ಪರ್ಪಲ್ ಮತ್ತು ಗ್ರೀನ್ ಕಾಂಬಿನೇಷನಲ್ಲಿ ಸೆರಗು ಪರ್ಪಲ್ ಕಲರ್ ಇದೆ. ಸೊ ನಾನು ಗ್ರೀನ್ ಕಲರ್ ಥ್ರೆಡ್ ತೊಗೊಂಡು 6 ಎಳೆ ದಾರ ಮಾಡಿಕೊಂಡು ಒಂದು ಲಾಕ್ ಹಾಕ್ಕೊಂಡು 5 ಚೈನ್ನ ಹಾಕ್ಕೊತಾ ಬಂದಿದ್ದೀನಿ. 5 ಚೈನ್ ಹಾಕ್ಕೊಂಡಿದ್ದ ತಕ್ಷಣ ನಾನು 8 ಕಂಬಗಳನ್ನ ಹಾಕ್ಕೋತೀನಿ. 8 ಕಂಬ ಅಂದರೆ 8 ಡಬಲ್ ಕ್ರೋಶನ ಹಾಕ್ಕೋತೀನಿ. ನೋಡ್ತಿದ್ದೀರ ಅಲ್ವಾ, 2 ನಾನು ಡಬಲ್ ಕ್ರೋಶನ ಹಾಕ್ಕೊಂಡಿದ್ದೀನಿ ಆಲ್ರೆಡಿ. 3ನೇದು ಡಬಲ್ ಕ್ರೋಶನ ಹಾಕೋತಾ ಬರ್ತಿದ್ದೀನಿ. ಹೀಗೆ ನಾನು 8 ಡಬಲ್ ಕ್ರೋಶನ ಹಾಕೋತೀನಿ. ನೋಡಿ 4 ಆಗಿದೆ. ಹೀಗೆ ನಾನು 8 ಡಬಲ್ ಕ್ರೋಶನ ಹಾಕೋತಾ ಬರ್ತೀನಿ. ಒಂದೇ ಲೆವೆಲಲ್ಲಿ ಡಬಲ್ ಕ್ರೋಶನ ಹಾಕೋತಾ ಬರಬೇಕು. ಒಂದು ಚಿಕ್ಕದು ಒಂದು ದೊಡ್ಡದು ಆ ಥರ ಎಲ್ಲ ಹಾಕಬಾರ್ದು. ಒಂದು ಡಬಲ್ ಕ್ರೋಶನ ಹೇಗೆ ಚುಚ್ಕೊಂಡಿರ್ತೀರೋ ಅದ್ರ ಪಕ್ಕಕ್ಕೆ ಕರೆಕ್ಟಾಗಿ ಚುಚ್ಕೋಬೇಕು. ನೋಡಿ ಈಗ ಕಾಣಿಸುತ್ತೆ ಡಿಸೈನು. ಇದಾದಮೇಲೆ ನಾನು ಮತ್ತೆ 5 ಚೈನ್ನ ಹಾಕ್ಕೋತೀನಿ. 8 ಡಬಲ್ ಕ್ರೋಶ ಆದಮೇಲೆ 5 ಚೈನ್ಗಳನ್ನ ಹಾಕೋತಾ ಬರ್ತೀನಿ. ನೋಡಿ ಚೈನ್ ಸಖತ್ ಸಿಂಪಲಾಗಿ ಹಾಕ್ಕೋಬೇಕು. 5 ಚೈನಿಗೆ ಕರೆಕ್ಟಾಗಿ ಲಾಕ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾನು ಡಬಲ್ ಕ್ರೋಶನ ಹಾಕ್ಕೋತೀನಿ. ಮತ್ತು 8 ಡಬಲ್ ಕ್ರೋಶನ ಹಾಕ್ಕೋತಾ ಬರ್ತೀನಿ. ನೋಡಿ 2 ಒಂದು ಸಲ ರೊಟೇಟ್ ಮಾಡಿಬಿಟ್ಟು ಬಟ್ಟೆಗೆ ಚುಚ್ಕೊಂಡು ಸ್ಯಾರಿಗೆ ಮೇಲೆ ಎಳ್ಕೋಬೇಕು ಆ ಥ್ರೆಡ್ನ. ಮತ್ತೆ ಒಂದು ಸಲ ರೊಟೇಟ್ ಮಾಡಿಬಿಟ್ಟು 3 ಇರೋದನ್ನು 2 ಮಾಡ್ಕೊಂಡು 2 ಇರೋದನ್ನು 1 ಮಾಡ್ಕೋಬೇಕು. 4ನೇ ಡಬಲ್ ಕ್ರೋಶ ಇದು. 5ನೇ ಡಬಲ್ ಕ್ರೋಶ, ಹಾಗೆ 8 ಡಬಲ್ ಕ್ರೋಶನ ಹಾಕೋತೀನಿ. ನೋಡ್ತಿದ್ದೀರ ಅಲ್ವಾ ಹೇಗೆ ಹಾಕೋದು ಅಂತ. ಎಂಟನೇದಿದು ಕರೆಕ್ಟಾಗಿ ಪಕ್ಕಕ್ಕೆ ನಾನು ಡಬಲ್ ಕ್ರೋಶನ ಹಾಕೋತಾ ಹೋಗ್ತೀನಿ. ನೋಡಿ ಈ ಥರ ಕಾಣಿಸುತ್ತೆ ಡಿಸೈನು. ಮತ್ತು ನಾನೊಂದು ಬೀಡನ್ನ ಹಾಕೋತೀನಿ. ಬೀಡು ಕ್ರಿಸ್ಟಲ್ ಆದರೂ ಹಾಕ್ಕೋಬೋದು ಅಥವಾ ಯಾವುದಾದ್ರೂ ಬೇರೆ ಡಿಸೈನ್ಸ್ ಫ್ಲವರ್ಸ್ ಆ ಥರದ್ದು ಬೀಡಾದರೂ ಹಾಕ್ಕೋಬೋದು. ನೋಡಿ ನಾನು ಸಿಂಪಲಾಗಿ ಈ ಥರ ಮಾಮೂಲಿ ಬೀಡನ್ನೇ ತೊಗೊಂಡಿದ್ದೀನಿ. ಈ ಬೀಡಿಗೆ ನಾನು ಒಂದು ಸಲ ಲಾಕ್ ಮಾಡಿಕೊಂಡು ಮತ್ತು ನಾನು 8 ಕಂಬ ಹಾಕೋತಾ ಹೋಗ್ತೀನಿ. ಅದ್ರ ಪಕ್ಕ ಬೀಡಿಗೆ ಎಷ್ಟು ಗ್ಯಾಪ್ ಬೇಕೋ ಅಷ್ಟು ಗ್ಯಾಪ್ ಬಿಟ್ಬಿಟ್ಟು ಮತ್ತು ನಾನು ಕಂಬಗಳನ್ನ 8 ಕಂಬನ ಹಾಕೋತೀನಿ. 8 ಕಂಬ ಆದಮೇಲೆ ಮತ್ತೆ ನಾನು 5 ಚೈನ್ ಹಾಕ್ಕೊಂಡು ಮತ್ತೆ 8 ಕಂಬ ಹಾಕ್ಕೊಂಡು ಮತ್ತೆ ಬೀಡನ್ನ ಇನ್ಸರ್ಟ್ ಮಾಡ್ಕೋತೀನಿ. ಒಂದು ಬೀಡು, ಒಂದು 5 ಚೈನು, ಒಂದು ಬೀಡು ಮತ್ತು ಒಂದು 5 ಚೈನ್ನ ಹಾಕೋತಾ ಹೋಗ್ತೀನಿ. ನಿಮಗೆ ಬೇಕು ಅಂದರೆ ನನಗಿಷ್ಟು ಡಿಸೈನ್ಸ್ ಹಾಕು ಅಂದರೆ ನೀವು ಇಷ್ಟಕ್ಕಾದರೂ ಬಿಡ್ಬೋದು. ಮಧ್ಯೆ 5 ಚೈನ್ ಹಾಕ್ಸಿದ್ದೀನಲ್ಲ ನಾನು, 5 ಚೈನಿಗೆ ಕರೆಕ್ಟಾಗಿ ನೀವು ಕುಚ್ಚಾದರೂ ಕಟ್ಕೋಬೋದು. ಕಟ್ಕೊಂಡ್ರೂ ಚೆನ್ನಾಗಿರುತ್ತೆ ಮತ್ತು ನೀವು ಡಿಸೈನ್ ಕಂಟಿನ್ಯೂ ಮಾಡಿದ್ರು ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ 8 ಚೈನ್ ಕಂಬಗಳನ್ನ ಹಾಕೋತಾ ಬರ್ತಿದ್ದೀನಿ. ಹೇಗೆ ಹಾಕ್ತಿದ್ದೀನಿ ಅಂತ ಕ್ಲೀನಾಗಿ ನೋಡ್ಕೊಳ್ಳಿ. ತುಂಬ ಸಿಂಪಲಾಗಿದೆ ಡಿಸೈನು. ಬ್ರೈಡಲ್ ಸ್ಯಾರೀಸಿಗಾದರೂ ನೀವು ಈ ಡಿಸೈನ್ನ ಹಾಕ್ಕೋಬೋದು. ತುಂಬ ಹೈಲೈಟ್ ಮತ್ತು ಲುಕ್ಕಾಗಿ ಕಾಣಿಸುತ್ತೆ. ನೋಡಿ ಈ ಥರ ಕಾಣಿಸುತ್ತೆ ಈ ಡಿಸೈನು.
ಈ ಡಿಸೈನ್ ಆಗಿದ ತಕ್ಷಣ ನಾನು ಪರ್ಪಲ್ ಕಾಂಬಿನೇಷನ್ ಆಗಿರೋದ್ರಿಂದ ಪರ್ಪಲ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ. ಅದರಲ್ಲಿ ನಾನು ಫಸ್ಟ್ ಒಂದು ಲಾಕ್ ಮಾಡಿಕೊಂಡು 4 ಕಂಬದ ಮಧ್ಯೆ ಲಾಕ್ ಮಾಡಿಕೊಂಡು ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಂಡಿರ್ತೀನಲ್ಲ, ಆ ಬೀಡಿಗೆ ನಾನು 10 ಕಂಬಗಳನ್ನ ಹಾಕೋತಾ ಬರ್ತೀನಿ. ನೋಡಿ, 10ರಿಂದ 11 ಆದರೂ ಹಾಕ್ಕೋಬೋದು, 12 ಆದರೂ ಹಾಕ್ಕೋಬೋದು. ಅದು ನಿಮಗೆ ಹೇಗೆ ಸ್ಯಾಟಿಸ್ಫೈ ಅನಿಸುತ್ತೋ ಅಲ್ಲಿಗೆ ಕರೆಕ್ಟಾಗಿ ಹಾಕ್ಬೋದು. ಅಂತ ಅನಿಸಿದ್ರೆ ಇನ್ನೊಂದು ಸ್ವಲ್ಪ 1-2 ಕಂಬಗಳನ್ನ ಹಾಕ್ಕೋಬೋದು. ಇಲ್ಲ ಸಾಕು ಅಂದರೆ ಅಷ್ಟಕ್ಕಾದರೂ 10 ಕಂಬ ಆದರೂ ಹಾಕ್ಕೋಬೋದು. ಮಿನಿಮಮ್ ನೀವು 10 ಕಂಬ ಆದರೂ ಹಾಕಲೇಬೇಕು ಡಬಲ್ ಕ್ರೋಶನ. ನೋಡಿ ಹೇಗೆ ಹಾಕೋದು ಅಂತ. 1 ಇಲ್ಲ 2 ಡಬಲ್ ಕ್ರೋಶ ಹಾಕೋವರೆಗೂ ಅಷ್ಟೇ. ಅದಾದಮೇಲೆ ತುಂಬ ಈಸಿಯಾಗಿ ಹಾಕೋತಾ ಹೋಗ್ಬೋದು. ನೋಡಿ, ಒಂದು ರೊಟೇಟ್ ಮಾಡಿಕೊಂಡು ಕೆಳಗಿಂದ ಒಂದು ಸಲ ಥ್ರೆಡ್ ಮೇಲೆ ಎಳ್ಕೊಂಡು 3 ಇರೋದನ್ನು 2 ಮಾಡ್ಕೋತೀರ, 2 ಇರೋದನ್ನು 1 ಮಾಡ್ಕೋತೀರ. ನೋಡಿ, ಕೆಳಗಿರೋದನ್ನು ಮೇಲೆ ಎಳ್ಕೊಂಡು 3 ಇರೋದನ್ನು 2 ಮಾಡ್ಕೊಂಡು 2 ಇರೋದನ್ನು 1 ಮಾಡ್ಕೋತೀರ. ಸಖತ್ ಈಸಿ ಆ್ಯಂಡ್ ಸಿಂಪಲ್ಲಾಗಿ ಈ ಡಿಸೈನ್ನ ಹಾಕೋಬೋದು. ನೋಡ್ತಿದ್ದೀರಾ ಅಲ್ವಾ? ನೋಡಿ ಡಿಸೈನ್ ಹೇಗೆ ಕಾಣಿಸ್ತಿದೆ ಅಂತ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್ ಇದು. ಅದಾದಮೇಲೆ ನಾನು 11 ಕಂಬ ಹಾಕ್ಕೊಂಡಿದ್ದೀನಿ. 11 ಕಂಬ ಆಗಿದ ತಕ್ಷಣ ಒಂದು ಚೈನ್ ಹಾಕ್ಕೊಂಡು 4ನೇ ಕಂಬ ಅಂದರೆ ಫಸ್ಟ್ ನಾವು ಗ್ರೀನ್ ಥ್ರೆಡಲ್ಲಿ 8 ಕಂಬ ಡಬಲ್ ಕ್ರೋಶನ ಹಾಕ್ಕೊಂಡಿರ್ತೀವಲ್ಲ, ಅಲ್ಲಿಗೆ ನಾನು ಕರೆಕ್ಟಾಗಿ ಒಂದು ಲಾಕ್ ಚೈನ್ ಮಾಡಿಕೊಂಡು ಒಂದು ಲಾಕ್ ಹಾಕ್ಕೋತೀನಿ. ಅದಾದಮೇಲೆ ಮತ್ತೆ ನಾನು 4 ಚೈನ್ನ ಹಾಕ್ಕೋತಾ ಬರ್ತೀನಿ. 4 ಚೈನ್ ಆಗಿದ ತಕ್ಷಣ 4 ಚೈನಿಗೆ ಎಲ್ಲಿ ಕರೆಕ್ಟಾಗಿ ಲಾಕ್ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿಕೊಂಡು ಫಸ್ಟ್ ಸ್ಟೆಪ್ಪಲ್ಲಿ ನಾವು 5 ಚೈನ್ನ ಹಾಕ್ಕೊಂಡಿರ್ತೀವಲ್ಲ, ಅಲ್ಲಿಗೆ ಕರೆಕ್ಟಾಗಿ ಲಾಕ್ಗಳನ್ನ ಹಾಕ್ಕೋತಾ ಬರ್ತೀನಿ. 5 ಲಾಕ್ ಹಾಕ್ಕೋತೀನಿ. 5 ಲಾಕ್ ಕರೆಕ್ಟಾಗಿ ಹಾಕ್ಕೊಂಡಿದ್ದ ತಕ್ಷಣ ಮತ್ತೆ 4 ಚೈನ್ ಹಾಕ್ಕೋತೀನಿ. 4 ಚೈನ್ ಆಗಿದ ತಕ್ಷಣ 4ನೇ ಕಂಬಕ್ಕೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಗ್ಯಾಪ್ ಇರುತ್ತಲ್ಲ ಮಧ್ಯ, ಅಲ್ಲಿಗೆ ಲಾಕ್ ಮಾಡಿಕೊಂಡು ಮತ್ತೆ ನಾನು ಒಂದು ಚೈನ್ ಹಾಕ್ಕೋತೀನಿ. ಒಂದು ಚೈನ್ ಹಾಕ್ಕೊಂಡಿದ್ದ ತಕ್ಷಣ ಮತ್ತೆ ಬೀಡ್ ಹಿಂದೆ ಒಂದು ಥ್ರೆಡ್ ಕಾಣಿಸ್ತಿರುತ್ತಲ್ಲ, ಅಲ್ಲಿಗೆ ಕರೆಕ್ಟಾಗಿ 10 ಡಬಲ್ ಕ್ರೋಶಗಳನ್ನ ಹಾಕೋತಾ ಬರ್ತೀನಿ. ನೋಡ್ತಿದ್ದೀರಲ್ವ ಡಿಸೈನ್ ಹೇಗಿದೆ ಅಂತ. ತುಂಬ ಈಸಿ ಆ್ಯಂಡ್ ಸಿಂಪಲ್ ಆಗಿದೆ. ನೀವು ಬೇಕು ಅಂದರೆ ಮತ್ತೆ ಈ ಸ್ಟೆಪ್ಪಲ್ಲಾದರೂ ನೀವು ನೆಕ್ಸ್ಟ್ ಸ್ಟೆಪ್ನ ಸ್ಕಿಪ್ ಮಾಡ್ಕೋಬೋದು. ಇಲ್ಲಿಗೆ ನೀವು ಕುಚ್ಚು ಕಟ್ಕೋಬೋದು. ನೋಡಿ, ಇಲ್ಲಿಗೆ ಡಬಲ್ ಕ್ರೋಶ 10 ಡಬಲ್ ಕ್ರೋಶನ ಹಾಕೋತೀನಿ. ಇದೇ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಡಿಸೈನು. ಈ ಸ್ಯಾರಿಗೆ ಈ ಸ್ಟೆಪ್ಪಲ್ಲಿ ಕರೆಕ್ಟಾಗಿ ಫುಲ್ ಇದೇ ಡಿಸೈನ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಬೇಕು ಅಂದರೆ ನೀವು ಇಲ್ಲಿ ಡಬಲ್ ಕ್ರೋಶದಲ್ಲಿ ಮೇಲೆ ಬರುತ್ತಲ್ಲ, ಅಲ್ಲಿಗೆ ನೀವು ಬೀಡಾದರೂ ಇನ್ಸರ್ಟ್ ಮಾಡ್ಕೋಬೋದು. ಬೇಡ ಅಂತ ನಾನು ಈ ಡಿಸೈನ್ನ ಹಾಕ್ಕೋತಾ ಇದ್ದೀನಿ. ಇದಾದಮೇಲೆ ನಾನು ಇನ್ನೊಂದು ಸ್ಟೆಪ್ಪು ಹೇಗೆ ಹಾಕೋದು ಅಂತಲೂ ಹೇಳ್ಕೊಡ್ತೀನಿ. ನೋಡಿ, ಇವಾಗ 10 ಕಂಬ ಆದಮೇಲೆ ಡಬಲ್ ಕ್ರೋಶ ಆದಮೇಲೆ ಒಂದು ಚೈನ್ ಹಾಕ್ಕೊಂಡು ಕರೆಕ್ಟಾಗಿ 4ನೇ ಕಂಬಕ್ಕೆ ಲಾಕ್ ಮಾಡ್ಕೋತೀನಿ. ನೋಡಿ ಡಿಸೈನ್ ಹೇಗೆ ಕಾಣಿಸ್ತಿದೆ ಅಂತ. ಈ ಥರ ಕಾಣಿಸುತ್ತೆ ಡಿಸೈನು. ಲಾಕ್ ಮಾಡಿಕೊಂಡು ಮತ್ತೆ ನಾನು 4 ಚೈನ್ಗಳನ್ನ ಹಾಕ್ಕೋತೀನಿ. ಚೈನ್ ಹಾಕ್ಕೊಂಡು 5 ಚೈನ್ ಬಂದಿರುತ್ತಲ್ಲ ಕೆಳಗೆ, ಅಲ್ಲಿಗೆ ಕರೆಕ್ಟಾಗಿ 5 ಲಾಕ್ಗಳನ್ನ ಹಾಕ್ಕೋತಾ ಬರ್ತೀನಿ. ಐದು ಲಾಕ್ ಆದಮೇಲೆ ಮತ್ತೆ 4 ಚೈನ್ ಹಾಕ್ಕೊಂಡು 4ನೇ ಕಂಬಕ್ಕೆ ಮಧ್ಯಕ್ಕೆ ಕರೆಕ್ಟಾಗಿ ಲಾಕ್ ಮಾಡಿಕೊಂಡು ಮತ್ತೆ ಒಂದು ಚೈನ್ ಹಾಕ್ಕೋತೀನಿ. ಚೈನ್ ಹಾಕ್ಕೊಂಡು
ಕಂಟಿನ್ಯೂ ಮಾಡ್ಕೋತೀನಿ ಡಿಸೈನ್ನ. ನೋಡಿ ಹೇಗೆ ಕಾಣಿಸ್ತಿದೆ ಡಿಸೈನ್ ಅಂತ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್ ಇದು. ಮತ್ತು ನಾನು ಗ್ರೀನ್ ಥ್ರೆಡ್ನ ತೊಗೊಂಡಿದ್ದೀನಿ. ಗ್ರೀನ್ ಥ್ರೆಡ್ಡಿಗೆ ಫಸ್ಟ್ ಒಂದು ಆರ್ಚ್ ಹಾಕಿರ್ತೀವಲ್ಲ ಅಲ್ಲಿಗೆ 2 ಕಂಬಗಳನ್ನ ಬಿಟ್ಟು ಒಂದು ಡಬಲ್ ಕ್ರೋಶ ಹಾಕ್ಕೊಂಡು ಮತ್ತು ಒಂದು ಚೈನ್ ಹಾಕ್ಕೊಂಡು ಒಂದು ಬೀಡನ್ನ ಸ್ಮಾಲ್ 3 mm ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಒಂದು ಚೈನ್ ಹಾಕ್ಕೊಂಡು ಮತ್ತೆ ಇಲ್ಲಿಗೆ ಲಾಕ್ ಮಾಡ್ಕೋತೀನಿ. ನೋಡ್ತಿದ್ದೀರಲ್ವ ಹೇಗೆ ಅಂತ. ಹೀಗೆ ಲಾಕ್ ಹಾಕ್ಕೊತೀನಿ. ಹೀಗೆ ಲಾಕ್ ಹಾಕ್ಕೊಂಡ್ಮೇಲೆ ಮತ್ತೆ ನಾನು 2 ಕಂಬನ ಬಿಟ್ಬಿಟ್ಟು ಒಂದು ಡಬಲ್ ಕ್ರೋಶನ ಹಾಕ್ಕೋತೀನಿ. 2 ಕಂಬನ ಬಿಟ್ಬಿಟ್ಟು ಒಂದು ಡಬಲ್ ಕ್ರೋಶನ ಹಾಕ್ಕೋತೀನಿ. ಮತ್ತು ಒಂದು ಚೈನ್ ಹಾಕ್ಕೊಂಡು ಸ್ಮಾಲ್ 3 mm ಬೀಡನ್ನ ಇನ್ಸರ್ಟ್ ಮಾಡ್ಕೋತೀನಿ. ನೋಡಿ ತುಂಬ ಸ್ಮಾಲ್ ಬೀಡ್ 3 mm ಬೀಡ್ ಇದು. ಇದನ್ನು ಕ್ಲೀನಾಗಿ ಇನ್ಸರ್ಟ್ ಮಾಡಿಕೊಂಡು ಒಂದು ಚೈನ್ ಹಾಕ್ಕೊಂಡು ಮತ್ತು ಕಂಬದ ಮೇಲೆ ಮೀನ್ಸ್ ಸೈಡಿಗೆ ಒಂದು ಕಂಬ ಹಾಕ್ಕೊಂಡು ಡಬಲ್ ಕ್ರೋಶನ ಹಾಕ್ಕೋತೀನಿ. ಡಬಲ್ ಕ್ರೋಶ ಆಗಿದ ತಕ್ಷಣ ಮತ್ತೆ ಡಬಲ್ ಕ್ರೋಶನ 2 ಸಲ ಹಾಕ್ಕೊಂಡಿರ್ತೀವಲ್ಲ ಅದ್ರ ಮಧ್ಯೆ ಒಂದು ಗ್ಯಾಪ್ ಇರುತ್ತೆ. 2 ಕಂಬನ ಬಿಟ್ಬಿಟ್ಟು ಮತ್ತೆ ಒಂದು ಡಬಲ್ ಕ್ರೋಶ ಹಾಕ್ಕೊಂಡು ಒಂದು ಚೈನ್ ಹಾಕ್ಕೊಂಡು 3 mm ಬೀಡನ್ನ ಇನ್ಸರ್ಟ್ ಮಾಡ್ಕೋತೀನಿ. ನೋಡಿ ಹೇಗೆ ಇನ್ಸರ್ಟ್ ಮಾಡ್ಕೋತಿದ್ದೀನಿ ಅಂತ. ಸ್ಮಾಲ್ ತುಂಬ ಚಿಕ್ಕ ಬೀಡಿದು. ಇದೇ ಥರ ನಾನು ಫುಲ್ ಸ್ಯಾರಿಗೆ ಡಿಸೈನ್ನ ಹಾಕ್ಕೋತಾ ಹೋಗ್ತೀನಿ. ನೋಡಿ ಒಂದು ಥ್ರೆಡ್ಡು ಮಿಸ್ ಮಾಡೋ ಹಾಗಿಲ್ಲ. ಒಂದು ಚೈನ್ ಹಾಕ್ಕೊಂಡು ಮತ್ತು ಇಲ್ಲಿಗೊಂದು ಡಬಲ್ ಕ್ರೋಶನ ಹಾಕ್ಕೋತೀನಿ. 2 3 ನೋಡಿ ಮತ್ತೆ 2 ಗ್ಯಾಪ್ ಬಿಟ್ಬಿಟ್ಟು 2 ಕಂಬದಷ್ಟು ಗ್ಯಾಪ್ ಬಿಟ್ಬಿಟ್ಟು ಡಬಲ್ ಕ್ರೋಶ ಹಾಕ್ಕೊಂಡು ಒಂದು ಚೈನ್ ಹಾಕ್ಕೋತೀನಿ. ಮತ್ತು ಸ್ಮಾಲ್ 3 mm ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ನೋಡಿ ಸ್ಮಾಲ್ 3 mm ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಮತ್ತೆ ನಾನು ಒಂದು ಚೈನ್ನ ಹಾಕ್ಕೋತೀನಿ. ಒಂದು ಡಬಲ್ ಕ್ರೋಶನ ಹಾಕ್ಕೋತೀನಿ. ಸೈಡ್ ಗ್ಯಾಪ್ ಇರುತ್ತಲ್ಲ ಅಲ್ಲಿಗೆ ನಾನು ಡಬಲ್ ಕ್ರೋಶನ ಹಾಕ್ಕೋತೀನಿ. ಮತ್ತು 2 ಕಂಬನ ಬಿಟ್ಟು ಒಂದು ಸ್ವಲ್ಪ ಗ್ಯಾಪ್ ಇರುತ್ತಲ್ಲ ಅಲ್ಲಿಗೆ ಡಬಲ್ ಕ್ರೋಶನ ಹಾಕ್ಕೊಂಡು ಒಂದು ಚೈನ್ ಹಾಕ್ಕೊಂಡು ಮತ್ತು ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡ್ಕೋತೀನಿ. ಇನ್ಸರ್ಟ್ ಮಾಡ್ಕೊಂಡಿದ್ದ ತಕ್ಷಣ ನಾನು ಒಂದು ಚೈನ್ನ ಹಾಕ್ಕೋತೀನಿ. ನೋಡಿ ಇದೇ ಥರ ಫುಲ್ ಸ್ಯಾರಿಗೆ ಡಿಸೈನ್ ಹಾಕೋತಾ ಹೋಗ್ತೀನಿ. ಒಂದು ಚೈನ್ ಹಾಕ್ಕೊಂಡು ಕರೆಕ್ಟಾಗಿ ಡಬಲ್ ಕ್ರೋಶನ ಮಾಡ್ಕೋಬೇಕು. ನೋಡಿ 5 ಡಬಲ್ ಕ್ರೋಶನ ಹಾಕ್ಕೋತೀನಿ ನಾನು ಮೇಲ್ಗಡೆ. 5 ಡಬಲ್ ಕ್ರೋಶ ಆದಮೇಲೆ ಮತ್ತೆ 2 ಚೈನ್ಗಳನ್ನ ಹಾಕ್ಕೊಂಡು ಅದು ಲಾಕ್ ಎಲ್ಲಿಗೆ ಬರುತ್ತೋ ಅಲ್ಲಿ ಕರೆಕ್ಟಾಗಿ ಲಾಕ್ ಮಾಡಿಕೊಂಡು 2 ಲಾಕ್ ಮಾಡ್ಕೋತೀನಿ. 2 ಲಾಕ್ ಆದಮೇಲೆ ಮತ್ತೆ ನಾನು ಲಾಕ್ ಮಾಡ್ಕೊಂಡಿರ್ತೀನಲ್ಲ ಫಸ್ಟ್ ಚೈನ್ಗಳು ಹಾಕ್ಕೊಂಡು ಲಾಕ್ ಮಾಡ್ಕೊಂಡಿರ್ತೀನಲ್ಲ ಅಲ್ಲಿಗೆ ಮತ್ತೆ ನಾನು 2 ಲಾಕ್ ಮಾಡಿಕೊಂಡು ಒಂದು ಲೀಫ್ ಬೀಡನ್ನ ಇನ್ಸರ್ಟ್ ಮಾಡ್ಕೋತೀನಿ. ನನಗೆ ಕುಚ್ಚು ಅಷ್ಟು ಇಷ್ಟ ಆಗಲ್ಲ, ಸೊ ನಾನು ಲೀಫ್ ಬೀಡನ್ನ ಇನ್ಸರ್ಟ್ ಮಾಡ್ಕೋತೀನಿ. ಕುಚ್ಚು ಕಟ್ಟಕ್ಕೆ ಬರಲ್ಲ ಅಥವಾ ನನಗೆ ಕುಚ್ಚು ಅಷ್ಟು ಇಷ್ಟ ಆಗಲ್ಲ ಅನ್ನೋರು ಈ ಥರ ಬೀಡನ್ನಾದರೂ ಹಾಕ್ಕೋಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ನೋಡಿ ಹೇಗೆ ಕಾಣಿಸ್ತಿದೆ ಅಂತ.
ಲೀಫ್ನ ಹಾಕ್ಕೊಂಡು ನಾನು ಯಾವುದೇ ರೀತಿ ಲೀಫ್ನ ಲಾಕ್ ಮಾಡ್ಕೋತಿಲ್ಲ, ಕರೆಕ್ಟಾಗಿ ಥ್ರೆಡ್ನ ಅಲ್ಲಿಗೆ ಲಾಕ್ ಮಾಡಿಕೊಂಡು ಕೆಳಗಿಂದನೇ ಚೈನಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ತಾ ಹೋಗ್ತೀನಿ. ನೋಡಿ, ಹೀಗೆ ಲಾಕ್ ಮಾಡ್ಕೋತಾ ಹೋಗಬೇಕು. ಲಾಕ್ ಆದಮೇಲೆ ಅಲ್ಲಿ ಚೈನ್ ಬಂದಿರುತ್ತಲ್ಲ, ನೋಡಿ ಹೇಗೆ ಕಾಣಿಸ್ತಿದೆ ಡಿಸೈನ್ ಅಂತ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಲೀಫ್ ಬಂದಿರೋದ್ರಿಂದ. ಡಬಲ್ ಕಾಂಬಿನೇಷನ್ ಸ್ಯಾರಿಗಳಿಗೆ ನೀವು ಈ ಥರ ಡಿಸೈನ್ನ ಮಾಡ್ಕೋಬೋದು. ಇಲ್ಲಿಗೆ ಲಾಕ್ಗಳನ್ನ ಹಾಕೋತಾ ಹೋಗ್ತೀನಿ. ನಾಲ್ಕು ಲಾಕ್ ಆಗಿದ ತಕ್ಷಣ ನನಗೆ ಒಂದು ಇಲ್ಲ ಎರಡು ಚೈನ್ಗಳನ್ನ ಹಾಕ್ಕೊಂಡು 2 ಕಂಬದಷ್ಟು ಗ್ಯಾಪ್ ಬಿಟ್ಬಿಟ್ಟು 2 ಕಂಬ ಬಿಟ್ಬಿಟ್ಟು ಒಂದು ಕಂಬನ ಡಬಲ್ ಕ್ರೋಶನ ಹಾಕ್ಕೊಂಡು ಒಂದು ಚೈನ್ ಹಾಕ್ಕೊಂಡು 3 mm ಬೀಡನ್ನ ಹಾಕ್ಕೊಂಡು ಮತ್ತೆ ಡಿಸೈನ್ನ ಕಂಟಿನ್ಯೂ ಮಾಡ್ಕೋತಾ ಹೋಗ್ತೀನಿ. ಈ ಡಿಸೈನ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಇದೇ ಡಿಸೈನ್ನ ನಾನು ಫುಲ್ ಸ್ಯಾರಿಗೆ ಕಂಟಿನ್ಯೂ ಮಾಡ್ಕೋತಾ ಹೋಗ್ತೀನಿ. ನೋಡಿ, ಈ ಥರ ಕಾಣಿಸುತ್ತೆ ಸ್ಯಾರಿ ಡಿಸೈನು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.